ದೇಶದಾದ್ಯಂತ ಶ್ರೀರಾಮ ನವಮಿ ಸಂಭ್ರಮ ಮನೆ ಮಾಡಿದ್ದು ಭಕ್ತಿ ಶ್ರದ್ಧೆ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಅಂತೆಯೇ ನಗರದಲ್ಲಿರುವ ಶ್ರೀರಾಮ ಮತ್ತು ಆಂಜನೇಯ ದೇವಸ್ಥಾನಗಳನ್ನು ವಿಶೇಷವಾಗಿ ಸಿಂಗರಿಸಲಾಗಿದ್ದು ಭಕ್ತರು ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆಯುತ್ತಿದ್ದಾರೆ. ರಾಮನವಮಿ ಹಿನ್ನೆಲೆಯಲ್ಲಿ ನಗರದ ಸೀತಾರಾಮಾಂಜನೇಯ ದೇವಾಲಯದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದ್ದು ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮನ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಬೆಳಗ್ಗೆಯಿಂದಲೇ ಶ್ರೀರಾಮನಿಗೆ ಅಭಿಷೇಕಗಳು, ವಿವಿಧ ಪೂಜೆಗಳು ನಡೆದವು. ಸಹಸ್ರಾರು ಭಕ್ತರು ಆಗಮಿಸುವ ಹಿನ್ನೆಲೆಯಲ್ಲಿ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಹಂಚಲು ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಂಡು ಪಾನಕ ಹಂಚಿದ್ರು. ಈ ಹಾಸನದ ಹೃದಯ ಭಾಗದಲ್ಲಿ ಇರತಕ್ಕಂತಹ ಶ್ರೀ ಸೀತಾರಾಮಾಂಜನೇಯ ಸೇವಾ ಸಮಿತಿ ವತಿಯಿಂದ 45ನೇ ವರ್ಷದ ಅಮೋಘವಾಗಿ 45 ವರ್ಷಗಳಿಂದ ಶ್ರೀರಾಮನವಮಿ ನಡೆದು ಬರ್ತಾ ಇದೆ. ಪ್ರತಿ ದಿವಸವೂ ಒಂದೊಂದು ರೀತಿಯ ಹೋಮಾದಿಗಳನ್ನು ಮಾಡಿಕೊಂಡು ಸಾಯಂಕಾಲ ಪ್ರತಿ ದಿವಸವೂ ಶ್ರೀಮದ್ ರಾಮಾಯಣದ ವಿವರಣೆ ಪ್ರವಚನವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ತನಕ 8 ದಿವಸದಿಂದ ನಿರಂತರವಾಗಿ ನಡೀತಾ ಇದೆ. ಇನ್ನೂ 4 ದಿವಸಗಳ ಪರ್ಯಂತ ನಡೆಯುತ್ತೆ. ಭಕ್ತಾದಿಗಳು ಹಲವಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಪ್ರತಿ ದಿವಸವೂ ಊಟದ ವ್ಯವಸ್ಥೆ, ಅನ್ನ ದಾಸೋಹ ನಡೀತಾ ಇದೆ. ಅದು ಎಲ್ಲವೂ ಸಹ ಭಕ್ತರ ಕೃಪೆ, ನಮ್ಮ ದೇವರ ಕೃಪೆಯಿಂದ. ನಾನು ಈ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಸಹ ಬರ್ತಾ ಇದ್ದೀನಿ. ಇಲ್ಲಿ ರಾಮನ ದೇವಸ್ಥಾನ, ಇದು ತುಂಬ ಹಳೆಯ ದೇವಸ್ಥಾನ. ಇಲ್ಲಿ ಪ್ರತಿನಿತ್ಯನೂ ಸಹ ಅಭಿಷೇಕ, ಪೂಜೆ, ಅರ್ಚನೆ, ಹೋಮಗಳು ಸಹ ಪ್ರತಿನಿತ್ಯ ವಿಜೃಂಭಣೆಯಿಂದ ನಡೀತಾ ಇದೆ. ಶಾರ್ಪ್ 12:30ಗೆ ಪೂರ್ಣಾವತಿ ಮಹಾಮಂಗಳಾರತಿ ಆಗಿ ಪ್ರತಿನಿತ್ಯ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ, ಅನ್ನ ಸಂತರ್ಪಣೆಯನ್ನು 14 ದಿವಸವೂ ಸಹ ಮಾಡ್ತಾ ಇದ್ದಾರೆ. ಇಲ್ಲಿ ದಿನಕ್ಕೆ ಒಂದೊಂಥರ ಅಲಂಕಾರ ಸೇವೆ ಇರ್ತಾ ಇದೆ. ಪುಷ್ಪಾಲಂಕಾರ, ಪ್ರತಿಯೊಂದು ಅಲಂಕಾರನೂ ಸಹ ವಿಶೇಷ